ರಾಜ್ಯ ಸರ್ಕಾರ ಕೂಡಲೇ ನೈಸ್ ರಸ್ತೆಯನ್ನ ವಶಕ್ಕೆ ಪಡೆಯಬೇಕು. ಅಲ್ಲಿ ಕಲೆಕ್ಟ್ ಮಾಡ್ತಿರೋ ಅಕ್ರಮ ಟೋಲ್ ಅನ್ನ ತಕ್ಷಣ ನಿಲ್ಲಿಸಬೇಕು. ಕೇಂದ್ರ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರೈತರ ಭೂಮಿಯನ್ನ ಕಸಿದುಕೊಂಡಿರೋದನ್ನ ಬಿಟ್ರೆ ಈ ನೈಸ್ ಯೋಜನೆಯಲ್ಲಿ ನೈಸ್ ಆಗಿರೋದು ಬೇರೆ ಏನೂ ಇಲ್ಲ. ಬಹುಶಃ ಇದು ರಾಜ್ಯದ ಅತಿದೊಡ್ಡ ಹಗರಣ. ವಿಭಾಗೀಯ ಪೀಠ ಕರ್ನಾಟಕ ಹೈಕೋರ್ಟ್. ಸ್ನೇಹಿತರೆ, ಇದು ನೈಸ್ ಅನ್ನೋ ರಾಜ್ಯದ ಅತ್ಯಂತ ವಿವಾದಿತ ರಸ್ತೆ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಡಿರೋ ಮಾತು ಮತ್ತು ಕರ್ನಾಟಕ ಹೈಕೋರ್ಟ್ ವ್ಯಕ್ತಪಡಿಸಿರೋ ಅಭಿಪ್ರಾಯ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಂತೂ ಜನರಿಗೆ ಟೋಲೆ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಎಲ್ಲಾ ಕಡೆ ಅಲ್ಲ, ಮತ್ತೆಲ್ಲಾ ಕಡೆ ಕುಮಾರಸ್ವಾಮಿ ಹೇಳಿದ್ದಾರೆ ಟೋಲ್ ಕಟ್ಟಲ್ಲ ಅಂತ ಹೇಳಂಗಿಲ್ಲ. ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಅಂತ ಕೇಂದ್ರ ಸಚಿವರು ಕರೆ ಕೊಟ್ಟಿದ್ದಾರೆ. ಜೊತೆಗೆ ತಕ್ಷಣ ನೈಸ್ ಜಾಗವನ್ನ ರಾಜ್ಯ ಸರ್ಕಾರ ವಶಕ್ಕೆ ತಗೋಬೇಕು ಅಂತ ಖುದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ 7 ಪುಟಗಳ ಸುದೀರ್ಘ ಪತ್ರವನ್ನ ಕೂಡ ಬರೆದಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ಗೆ ಮುಕ್ತಿ ಕೊಡ್ತೀವಿ ಅಂತ 30 ವರ್ಷಗಳ ಹಿಂದೆ ಶುರುವಾದ ಸಾವಿರಾರು ಕೋಟಿ ರೂಪಾಯಿನ ಈ ಮೆಗಾ ನೈಸ್ ಪ್ರಾಜೆಕ್ಟ್ ಇವತ್ತು ಸ್ವತಃ ಹೈಕೋರ್ಟ್ ಇದೊಂದು ಬೃಹತ್ ಹಗರಣ ಅಂತ ಚಾಟಿ ಬೀಸೋ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಬಳಕೆಯಾಗದೆ ಉಳಿದಿರೋ ನೈಸ್ ಭೂಮಿಯನ್ನ ಸರ್ಕಾರ ವಶಕ್ಕೆ ತಗೋಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೈಸ್ ಕುರಿತು ವರದಿ ಕೇಳಿ ರಾಜ್ಯಪಾಲರು ಕೊಟ್ಟಿರೋ ನೋಟಿಸ್ನಲ್ಲಿ ನೈಸ್ ಜಾಗವನ್ನ ಬಿಡದಿ ಟೌನ್ಶಿಪ್ಗೆ ಯೂಸ್ ಮಾಡಿ ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ. ಗುಟ್ಟಿಗೆರೆ ಸೇರಿ ಅನೇಕ ಕಡೆ ನೈಸ್ ರಸ್ತೆಗೆ ರೈತರು ತಡೆ ಒಡ್ತಾ ಇದ್ದಾರೆ. ಹಾಗಿದ್ರೆ ಏನಾಗ್ತಾ ಇದೆ ನೈಸ್ ರಸ್ತೆಯಲ್ಲಿ? ಏನಿದು ನೈಸ್ ವಿವಾದ? ಯಾಕೆ ಪದೇ ಪದೇ ನೈಸ್ ವಿಚಾರದಲ್ಲಿ ಕಾಂಟ್ರವರ್ಸಿ? ಈಗ ಕುಮಾರಸ್ವಾಮಿ ಏನು ಹೇಳ್ತಿದ್ದಾರೆ? ಕರ್ನಾಟಕ ಹೈಕೋರ್ಟ್ ಯಾಕೆ ಇದನ್ನ ದೊಡ್ಡ ಸ್ಕ್ಯಾಮ್ ಅಂತ ಕರೀತಾ ಇದೆ? ಎಲ್ಲವನ್ನ ಡೀಟೇಲ್ ಆಗಿ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಏನಿದು ನೈಸ್ ಪ್ರಾಜೆಕ್ಟ್? ಸ್ನೇಹಿತರೆ, ಈ ನೈಸ್ ಪ್ರಾಜೆಕ್ಟ್ನ ಮೂಲ ಕೆದಕಬೇಕು ಅಂದ್ರೆ ನಾವು 30 ವರ್ಷಗಳಷ್ಟು ಹಿಂದಕ್ಕೆ ಹೋಗಬೇಕು. 1995ಗೆ ಹೋಗಬೇಕು. ಆ ಕಾಲಕ್ಕೆ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂದರೆ ನರಕ ಯಾತನೆ. ಆವಾಗ ಇದ್ದಿದ್ದು ಕೇವಲ 2 ಲೇನ್ ರಸ್ತೆ ಮಾತ್ರ. ಮಧ್ಯದಲ್ಲಿ ಡಿವೈಡರ್ ಕೂಡ ನೆಟ್ಟಿಗಿರಲಿಲ್ಲ. ರಾಮನಗರ, ಚನ್ನಪಟ್ಟಣ, ಮದ್ದೂರು ಮತ್ತು ಮಂಡ್ಯದಂತಹ ಟೌನ್ಗಳ ನಡುವೆ ಹೈವೇ ನಿಧಾನಕ್ಕೆ ಹರ್ಕೊಂಡು ಹೋಗ್ತಾ ಇತ್ತು. ಅಲ್ಲಿನ ಮಾರ್ಕೆಟ್ನ ನೂಕುನುಗ್ಗಲು, ಟ್ರಾಫಿಕ್ ಬಾಟಲ್ ನೆಕ್ಗಳು, ಮೆತ್ತಗೆ ಸಾಗೋ ಲಾರಿಗಳ ನಡುವೆ ಗಂಟೆಗಟ್ಟಲೆ ಬ್ರೇಕ್ ಹಾಕೊಂಡು ಹೋಗೋದೇ ದೊಡ್ಡ ಸಾಹಸ ಆಗ್ತಾ ಇತ್ತು. ಸ್ಟ್ರೆಸ್ಫುಲ್. ಇವಾಗ 1.5-2 ಗಂಟೆಗೆಲ್ಲ ರೀಚ್ ಆಗೋ ಮೈಸೂರಿಗೆ ಆವಾಗ ಏನಿಲ್ಲ ಅಂದ್ರೂ ಕೂಡ 3.5 ರಿಂದ 4 ಗಂಟೆ ಬೇಕಾಗ್ತಾ ಇತ್ತು. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅಂತ ಅಂದಿನ ದೇವೇಗೌಡರ ಸರ್ಕಾರ ಪ್ಲಾನ್ ಮಾಡ್ತು. ಅದೇ ಟೈಮ್ನಲ್ಲಿ ಅಮೆರಿಕದಲ್ಲಿ ನಮ್ಮ ಬಿಸ್ನೆಸ್ ಮಾಡ್ತಾ ಇದ್ದ, ಅಲ್ಲಿಂದ ಕರ್ನಾಟಕಕ್ಕೆ ಬಂದಿದ್ದ ಅಶೋಕ್ ಖೇಣಿ ಒಂದು ಬೃಹತ್ ಪ್ಲಾನ್ ಮುಂದಿಡ್ತಾರೆ. ನೋಡಿ ಸರ್, ಅಮೆರಿಕ ಸ್ಟೈಲ್ ಹಂಗೆ ಮಂಡ್ಯ ಸ್ಟೈಲು ಮಾಡ್ಬಿಡೋಣ. ಬೆಂಗಳೂರಿಂದ ಮೈಸೂರಿಗೆ ಕೇವಲ 1 ಗಂಟೆಯಲ್ಲಿ ತಲುಪಬಹುದಾದಂತಹ 111 ಕಿಲೋಮೀಟರ್ ರಸ್ತೆಯನ್ನ ಮಾಡ್ಕೊಡ್ತೀನಿ ನಾನು, ಪ್ಲಾನ್ ಇದೆ ಅಂತ ಹೇಳಿ ಮುಂದೆ ಇಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರವೇ ಸರಿಯಾಗಿ ದುಡ್ಡು ಬಿಚ್ಚಲ್ಲ ಅನ್ನೋ ಆ ಕಾಲದಲ್ಲಿ ಖಾಸಗಿಯವರ ನಾವೇ ಮಾಡ್ತೀವಿ, ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಾಗ 2 ಬಾಹುಗಳಿಂದ ದೇವೇಗೌಡರ ಸರ್ಕಾರ ಅವ್ರನ್ನ ವೆಲ್ಕಮ್ ಮಾಡಿಕೊಳ್ತು ಖೇಣಿಯನ್ನ. 1995ರ ಫೆಬ್ರವರಿ 20ನೇ ತಾರೀಕು ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡರನ್ನ ಅಮೆರಿಕದ ಮ್ಯಾಸಾಚುಸೆಟ್ಸ್ ಗವರ್ನರ್ ಆಗಿದ್ದ ವಿಲಿಯಂ ಎಫ್ ವೆಲ್ಡ್ ಭೇಟಿಯಾದರು. ಈ ಮೀಟಿಂಗ್ನಲ್ಲಿ ಮ್ಯಾಸಾಚುಸೆಟ್ಸ್ನ ವನಾಸೆ ಹ್ಯಾಂಗೆನ್ ಕಂಪನಿ, ಪುಣೆಯ ಕಲ್ಯಾಣಿ ಗ್ರೂಪ್ ಮತ್ತು ಅಶೋಕ್ ಖೇಣಿ ಅವರ SAB ಎಂಜಿನಿಯರಿಂಗ್ ಕಂಪನಿ ಸೇರಿ ಕರ್ನಾಟಕದಲ್ಲಿ ಎಕ್ಸ್ಪ್ರೆಸ್ ಹೈವೇ ಕಟ್ಟೋ ಬಗ್ಗೆ ಮಹತ್ವದ ಚರ್ಚೆಯಾಯಿತು. ಅದೇ ದಿನ ಒಂದು MOU ಕೂಡ ಸೈನ್ ಆಯಿತು. ಇದಾದ 1 ವರ್ಷದ ಬಳಿಕ ಅಂದರೆ 1996ರಲ್ಲಿ ಅಶೋಕ್ ಖೇಣಿ ಇದೇ ಉದ್ದೇಶಕ್ಕಾಗಿ NIC ಅನ್ನೋ ಹೊಸ ಕಂಪನಿಯನ್ನು ಹುಟ್ಟುಹಾಕಿದ್ರು, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್. ಆಮೇಲೆ 1997ರ ಏಪ್ರಿಲ್ 3ನೇ ತಾರೀಕು ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಅವರ ಜನತಾ ದಳದ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ನೈಸ್ ಕಂಪನಿ ನಡುವೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ FWAಗೆ ಅಧಿಕೃತವಾಗಿ ಸೈನ್ ಬಿತ್ತು. ಈ ಯೋಜನೆಯ ಹೆಸರು BMICP ಅಂದರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಅಂತ. ಈ ಅಗ್ರಿಮೆಂಟ್ ಪ್ರಕಾರ ನೈಸ್ ಪ್ರಾಜೆಕ್ಟ್ನ ಮೂಲ ಪ್ಲಾನ್ ಏನಿತ್ತು ಗೊತ್ತಾ? 1, ಬೆಂಗಳೂರಿಂದ ಮೈಸೂರಿಗೆ ಬರೀ 90 ಮಿನಿಟ್ಸಲ್ಲಿ ಹೋಗುವಂತಹ 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ಮಾಡಬೇಕು. 2ನೇದು, ಬೆಂಗಳೂರಿನ ಸಿಟಿ ಟ್ರಾಫಿಕ್ ಕಮ್ಮಿ ಮಾಡೋಕ್ಕೆ ಸಿಟಿ ಸುತ್ತಮುತ್ತ 41 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು. 3ನೇದು, ಸಿಟಿಯಿಂದ ಪೆರಿಫೆರಲ್ ರಸ್ತೆಗೆ ಕನೆಕ್ಟ್ ಆಗೋಕ್ಕೆ 9.8 ಕಿಲೋಮೀಟರ್ ಉದ್ದದ ಲಿಂಕ್ ರೋಡ್ ನಿರ್ಮಾಣ ಮಾಡಬೇಕು. ಅಷ್ಟೇ ಅಲ್ಲ, ಈ ರಸ್ತೆಯ ಉದ್ದಕ್ಕೂ ಬರೋಬ್ಬರಿ 5 ಹೈಟೆಕ್ ಟೌನ್ಶಿಪ್ಗಳನ್ನು
ನಿರ್ಮಾಣ ಮಾಡಬೇಕು. ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ 20,193 ಎಕರೆ ಜಾಗ ಬೇಕಾಗಿತ್ತು. ಅಗ್ರಿಮೆಂಟ್ ಪ್ರಕಾರ ರೈತರಿಂದ ಜಾಗವನ್ನು ಸರ್ಕಾರವೇ ಸ್ವಾಧೀನಕ್ಕೆ ತಗೊಂಡು ನೈಸ್ ಕಂಪನಿಗೆ ಕೊಡಬೇಕಾಗಿತ್ತು. ಆ ಜಾಗದಲ್ಲಿ ನೈಸ್ ಕಂಪನಿ ತಮ್ಮ ಸ್ವಂತ ಖರ್ಚಲ್ಲಿ ರಸ್ತೆ ಕಟ್ಟಿ ಟೌನ್ಶಿಪ್ ಮಾಡಿ ಟೋಲ್ ಮುಖಾಂತರ ತನ್ನ ಬಂಡವಾಳವನ್ನು ವಾಪಸ್ ಪಡಿಬೇಕಾಗಿತ್ತು. 30 ವರ್ಷಗಳ ಅವಧಿಗೆ ಟೋಲ್ ಕಲೆಕ್ಷನ್ ಆದಾಯ ನೈಸ್ ಕಂಪನಿ ಪಡಿಬೋದಾಗಿತ್ತು. ಆದರೆ 10 ವರ್ಷಗಳಲ್ಲಿ ಬೆಂಗಳೂರು ಮೈಸೂರು ರೋಡ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಅವರು. ಆದರೆ ಪ್ರಾಜೆಕ್ಟ್ ಶುರುವಾದ್ಮೇಲೆ ನಡೆದಿದ್ದೇ ಬೇರೆ. ರಸ್ತೆ ನಿರ್ಮಾಣದ ಹೆಸರಲ್ಲಿ ರಾಜ್ಯದ ಅತಿ ದೊಡ್ಡ ಭೂ ಸ್ವಾಧೀನ ಪ್ರಕ್ರಿಯೆ ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಶುರುವಾಯಿತು. ಬಟ್ ಇಲ್ಲಿ ನೈಸ್ ಕಂಪನಿ ಆಡಿದ ಆಟ ಮಾತ್ರ ಬಹಳ ದೊಡ್ಡದು. ಒಪ್ಪಂದದ ಪ್ರಕಾರ ರಸ್ತೆ ಮತ್ತು ಟೌನ್ಶಿಪ್ಗಳಿಗೆ ಮಾತ್ರ ಜಾಗ ಬಳಸಬೇಕಾಗಿತ್ತು. ಆದರೆ ಆರೋಪಗಳ ಪ್ರಕಾರ ನೈಸ್ ಸಂಸ್ಥೆ ಸರ್ಕಾರದ ಮೂಲ ನಕ್ಷೆಯನ್ನ ಅಂದ್ರೆ ಅಲೈನ್ಮೆಂಟ್ ಅನ್ನ ತಮಗೆ ಬೇಕಾದ ಹಾಗೆ ಚೇಂಜ್ ಮಾಡಿಕೊಂಡ್ರು. ಇದಕ್ಕೆ ನೈಸ್ ಕಂಪನಿ ಮುಖ್ಯಸ್ಥ ಅಶೋಕ್ ಖೇಣಿ, ರಾಜಕಾರಣಿಗಳೇ ಈ ಎಕ್ಸ್ಪ್ರೆಸ್ ವೇನ ರೂಟ್ನ ಚೇಂಜ್ ಮಾಡೋಕೆ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು, ದೇವೇಗೌಡರು ಕೂಡ ರೂಟ್ ಚೇಂಜ್ ಮಾಡಿ ಅಂತ ನನಗೆ ಪ್ರೆಷರ್ ಹಾಕಿದ್ರು ಅಂತ ಆರೋಪ ಮಾಡ್ತಾರೆ. ಬೆಂಗಳೂರಿನ ಸುತ್ತಮುತ್ತಲಿನ ಬೆಲೆ ಬಾಳೋ ಜಾಗಗಳನ್ನು ಟಾರ್ಗೆಟ್ ಮಾಡಲಾಯಿತು. ಇಲ್ಲಿ ರೈತರಿಂದ ಕವಡೆ ಕಾಸಿಗೆ ಸಾವಿರಾರು ಎಕರೆ ಭೂಮಿಯನ್ನ ಕಿತ್ತುಕೊಳ್ಳಲಾಯಿತು. ಇದಕ್ಕೆ ಆಗಿನ ಕೆಲ ಅಧಿಕಾರಿಗಳ ಬೆಂಬಲ ಕೂಡ ಇತ್ತು. ಹೇಗೆ ರೈತರಿಂದ ಕಿತ್ತುಕೊಂಡ ಜಾಗದಲ್ಲಿ ರಸ್ತೆ ಕಟ್ಟಿದ್ರ, ಟೌನ್ಶಿಪ್ ಮಾಡಿದ್ರ? ಇಲ್ಲ, ದಶಕಗಳು ಉರುಳಿದ್ವು. ಆದರೆ ಕಟ್ತೀವಿ ಅಂತ ಭರವಸೆ ಕೊಟ್ಟಿದ್ದ 111 ಕಿಲೋಮೀಟರ್ ಮೈಸೂರು ಎಕ್ಸ್ಪ್ರೆಸ್ ವೇ ಇವತ್ತಿಗೂ ನಿರ್ಮಾಣ ಆಗೇ ಇಲ್ಲ. ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಟ್ಟಿದ ಹೊಸ ದಶಪಥ ರಸ್ತೆ ಇದೆಯಲ್ಲ, ಅದು ಬೇರೆ ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರ ಮಾಡಿರೋದು. ನೈಸ್ನವ್ರು ಮಾಡೇ ಇಲ್ಲ, ಕೆಲಸ ಬರಲೇ ಇಲ್ಲ. ಕಾದು ಸಾಕಾಗಿ ಲಾಸ್ಟ್ಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೇಂದ್ರ ಸರ್ಕಾರ ಸಪರೇಟ್ ಆಗಿ ಭೂಸ್ವಾಧೀನ ಎಲ್ಲ ಮಾಡಿಕೊಂಡು ಅವರು ಸಪರೇಟ್ ಆಗಿ ರಸ್ತೆ ಮಾಡಿದ್ರು. ಆದರೆ ನೈಸ್ದು ವಿವಾದ ಬಗೆಹರದೇ ಇಲ್ಲ, ಅದು ಸಪರೇಟ್ ಆಗಿ ಹಾಗೆ ಉಳ್ಕೊಂಡಿದೆ. ಭೂಸ್ವಾಧೀನ ಮಾಡಿಕೊಂಡಿರೋ ಜಮೀನು ಅವರ ಕಂಟ್ರೋಲ್ನಲ್ಲೇ ಇದೆ. ಆ ಯೋಜನೆ ಮಾಡ್ಕೊಂಡಿರೋದು. ಭೂ ಸ್ವಾಧೀನ ವಿವಾದಗಳು ಕೋರ್ಟ್ ಮೆಟ್ಟಿಲೇರಿ ಯೋಜನೆ ಮುಂದಕ್ಕೆ ಹೋಗಲೇ ಇಲ್ಲ. ಮತ್ತೇನ್ ಮಾಡಿದ್ರು ಅವರು? ಕೇವಲ ಬೆಂಗಳೂರಿನ ಟ್ರಾಫಿಕ್ ಕನೆಕ್ಟ್ ಮಾಡೋ 41 ಕಿಲೋಮೀಟರ್ ಪೆರಿಫೆರಲ್ ರಸ್ತೆ ಮತ್ತು 9 ಕಿಲೋಮೀಟರ್ನ ಲಿಂಕ್ ರಸ್ತೆ ಮಾತ್ರ ಮಾಡಿದ್ರು. ಇಲ್ಲೆಲ್ಲ ಚೆನ್ನಾಗಿ ಟೋಲ್ ಕಲೆಕ್ಟ್ ಮಾಡ್ಬೋದು ಅಂತ ಗೊತ್ತಿತ್ತು ಅವರಿಗೆ. ಇದನ್ನು ಮಾತ್ರ ಮಾಡಿದ್ರು. ಇವಾಗ ಬೆಂಗಳೂರಿನ ಆಗ್ನೇಯ ಭಾಗದಲ್ಲಿರೋ IT ಪ್ರದೇಶ ಮತ್ತು ನೈಋತ್ಯ ಭಾಗದಲ್ಲಿರೋ ಕೈಗಾರಿಕಾ ಪ್ರದೇಶವನ್ನು ಸಂಪರ್ಕಿಸೋ ರೋಡ್ ಆಗಿ ಮಾತ್ರ ಅದು ಉಳ್ಕೊಂಡಿದೆ. ಮೈಸೂರಿಗೆ ರೋಡೇ ಮಾಡಿಲ್ಲ. ಆದರೂ ಈ ಅರ್ಧನೂ ಕೆಲಸ ಮಾಡದ ಈ ತುಂಡು ರಸ್ತೆಗೆ ಕಳೆದ 20 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಪ್ರತಿದಿನ ಲಕ್ಷ ರೂಪಾಯಿ ಟೋಲ್ ಅಂತೂ ಕಲೆಕ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ರೈತರಿಂದ ತಗೊಂಡ ಆ ಸಾವಿರಾರು ಎಕರೆ ಜಾಗ ಏನಾಯಿತು? ಅದನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಇವತ್ತಿನ ಅತಿ ದೊಡ್ಡ ಆರೋಪ. ರಸ್ತೆಗೆ ಅಂತ ತಗೊಂಡ ಜಾಗದಲ್ಲಿ ಅಪಾರ್ಟ್ಮೆಂಟ್ಸ್, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಎದ್ದು ನಿಂತಿದ್ದಾವೆ. ಈ ಅನ್ಯಾಯದ ಬಗ್ಗೆ ರೈತರು ಬೀದಿಗಿಳಿದು ಹೋರಾಟ ಶುರು ಮಾಡಿದ್ರು. ಈ ಯೋಜನೆ ವಿರುದ್ಧ ಸುಮಾರು 500ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿ ಇದರಲ್ಲಿ ಒಂದಿಷ್ಟು ಕೇಸುಗಳು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿದ್ವು. 1995ರಲ್ಲಿ ತಮ್ಮ ಕನಸಿನ ಕೂಸಾಗಿದ್ದ ಈ ಯೋಜನೆ ವಿರುದ್ಧ ದೇವೇಗೌಡ್ರೆ ಆ ನಂತರ ದಶಕಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ದಾರೆ. ಏನೋ ಅಂದ್ಕೊಂಡು ಆರಂಭದಲ್ಲಿ ಇದನ್ನು ಕನಸು ಕಂಡ್ರೆ ಪೂರಾ ಹಾಳು ಮಾಡಿ ಹಾಕಿದ್ದಾರೆ ಖೇಣಿ ಆ್ಯಂಡ್ ಟೀಮ್ ಈ ಯೋಜನೆಯನ್ನು ಅಂಥೇಳಿ. ಖೇಣಿ ವಿರುದ್ಧ, ನೈಸ್ ಕಂಪನಿಯ ವಿರುದ್ಧ, ಈ ಯೋಜನೆ ವಿರುದ್ಧ ದೇವೇಗೌಡರು ದಶಕಗಳ ಕಾಲ ಫೈಟ್ ಮಾಡ್ಕೊಂಬಂದರು. ಯಾಕಂದರೆ ಆಮೇಲೆ ಅವರು ಇರಲಿಲ್ಲ. ಇದು ಇನಿಷಿಯಲಿ ಐಡಿಯಾ ಶುರುವಾದಾಗ ದೇವೇಗೌಡರು ಇದ್ರು ಅಷ್ಟೇ ಮುಖ್ಯಮಂತ್ರಿಯಾಗಿ. ಆಮೇಲೆ ಈ ಯೋಜನೆಗೆ ಸೈನ್ ಬಿದ್ದಾಗ, ಈ ಲ್ಯಾಂಡ್ ಎಲ್ಲ ಅವ್ರ ಕೈ ಕೊಟ್ಟಾಗ ದೇವೇಗೌಡರು ಇರಲಿಲ್ಲ. ಸೊ ದೇವೇಗೌಡರು ಇದ್ರ ವಿರುದ್ಧ ಫೈಟ್ ಮಾಡ್ಕೊಂಬಂದಿದ್ದಾರೆ ಯೋಜನೆ ವಿರುದ್ಧ. 2010ರಲ್ಲಂತೂ ದೇವೇಗೌಡರು ಇದೇ ನೈಸ್ ವಿಚಾರವಾಗಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಅವಾಚ್ಯ ಶಬ್ದಗಳನ್ನು, ಆ ಮಗ ಈ ಮಗ ಅಂತ ಎಲ್ಲ ಕೆಟ್ಟ ವರ್ಡ್ಸ್ ಎಲ್ಲ ಬಳಸಿ ಬೈದಿದ್ದು ಕೂಡ ಸುದ್ದಿಯಾಗಿದೆ. ನಿಮ್ಗೆ ನೋಡಿರ್ಬೋದು ಅದನ್ನು. 2016ರಲ್ಲೇ ಸ್ಫೋಟಕ ವರದಿ, ಸರ್ಕಾರ ನಿದ್ದೆ. ಈ ಅನ್ಯಾಯದ ಬಗ್ಗೆ ರೈತರು ಬೀದಿಗಿಳಿದು ಹೋರಾಟ ಶುರು ಮಾಡಿದ್ರು. 2014ರಲ್ಲಿ ವಿಧಾನಸಭೆಯಲ್ಲಿ ಬಗ್ಗೆ ಭಾರಿ ಚರ್ಚೆ ಆಯಿತು. ಆಗಿನ ಸಿದ್ದರಾಮಯ್ಯ ಸರ್ಕಾರ ಈ ನೈಸ್ ರೋಡ್ ಬಗ್ಗೆ ಬರ್ತಿರೋ ಆರೋಪಗಳನ್ನು ಚೆಕ್ ಮಾಡೋಕೆ ಮುಂದಾಯಿತು. ಇದಕ್ಕಾಗಿ ಅಂದಿನ ಕಾನೂನು ಮಂತ್ರಿಯಾಗಿದ್ದ TB ಜಯಚಂದ್ರ ಅವರ ನೇತೃತ್ವದಲ್ಲಿ 11 ಸದಸ್ಯರ ಒಂದು ಟೀಮನ್ನು ಕೂಡ ರಚನೆ ಮಾಡಲಾಯಿತು, ಕಮಿಟಿಯನ್ನು. ಈ ಕಮಿಟಿ ನೈಸ್ ಪ್ರಾಜೆಕ್ಟ್ನ ಕರ್ಮಕಾಂಡದ ಬಗ್ಗೆ 12 ಡಿಸೆಂಬರ್ 2016ರಲ್ಲಿ 392 ಪುಟಗಳ ಬೃಹತ್ ವರದಿಯನ್ನು ರಾಜ್ಯ ಸರ್ಕಾರದ ಮುಂದೆ ಇಡ್ತು. ಇದರಲ್ಲಿ ಒಂದಕ್ಕಿಂತ ಒಂದು ದೊಡ್ಡ ಅಕ್ರಮಗಳೇ ಇದ್ವು. ಮೂಲ ಫ್ರೇಮ್ ವರ್ಕ್ ಒಪ್ಪಂದದಲ್ಲಿದ್ದ ಒಟ್ಟು 30 ಪ್ರಮುಖ ಮಾರ್ಗಸೂಚಿಗಳಲ್ಲಿ ನೈಸ್ ಸಂಸ್ಥೆ ಭರ್ತಿ 24 ನಿಯಮಗಳನ್ನು ಉಲ್ಲಂಘನೆ ಮಾಡಿರುವುದನ್ನು ಸಮಿತಿ ಪತ್ತೆ ಹಚ್ಚಿತು. ಯೋಜನೆಗೆ ಅಗತ್ಯ ಇರೋದಕ್ಕಿಂತ ಹೆಚ್ಚಿನ ಪ್ರಮಾಣದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವುದನ್ನು ಜಯಚಂದ್ರ ಸಮಿತಿ ಬಯಲಿಗೆ ಎಳಿತು. ಮೂಲ ಫ್ರೇಮ್ ವರ್ಕ್ ಒಪ್ಪಂದದ ಪ್ರಕಾರ ರಸ್ತೆ ಮತ್ತು 5 ಟೌನ್ಶಿಪ್ಗಳು ಸೇರಿದ ಹಾಗೆ
ಇಡೀ ಯೋಜನೆಗೆ ಒಟ್ಟು 20,193 ಎಕರೆ ಭೂಮಿ ಅಗತ್ಯ ಇತ್ತು. ಆದರೆ ನೈಸ್ ಸಂಸ್ಥೆ ಮತ್ತು KIADB ಸೇರಿಕೊಂಡು ಸುಮಾರು 28,000 ಎಕರೆಗೂ ಅಧಿಕ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡಿರೋದು ಗೊತ್ತಾಗಿತ್ತು. ಈ ರೀತಿ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ನೈಸ್ ಸಂಸ್ಥೆ ಅನಧಿಕೃತ ರಿಯಲ್ ಎಸ್ಟೇಟ್ ಆದಾಯಕ್ಕೆ ಮತ್ತು ವಾಣಿಜ್ಯ ಲಾಭಕ್ಕಾಗಿ ದುರುಪಯೋಗ ಪಡಿಸಿಕೊಂಡಿದ್ದು ಕೂಡ ತನಿಖೆಯಲ್ಲಿ ಪತ್ತೆಯಾಗಿತ್ತು. ಭರ್ತಿ 7,077 ಕೋಟಿ ರೂಪಾಯಿ ಮೌಲ್ಯದ ಪ್ರೈಮ್ ಲ್ಯಾಂಡನ್ನು ಡೈವರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಸಮಿತಿ ಸತ್ಯವನ್ನು ಹೊರಗೆ ಹಾಕಿತ್ತು ತನಿಖೆ ಮಾಡಿ. ಇನ್ನೊಂದು ಗಂಭೀರವಾದ ವಿಚಾರ ಅಂದರೆ ಮೂಲ ಒಪ್ಪಂದದ ಪ್ರಕಾರ ಕಾಂಕ್ರೀಟ್ ರಸ್ತೆನೇ ಹಾಕಬೇಕಾಗಿತ್ತು, ಆದರೆ ಹಾಕಿರೋದು ನೈಸ್ನವರು ಟಾರ್ ರಸ್ತೆ. 2011ರಿಂದ 2016 ಆ 5 ವರ್ಷಗಳಲ್ಲೇ 10 ವರ್ಷಗಳ ಹಿಂದಿನ ಲೆಕ್ಕ, ಅವತ್ತಿನ ಲೆಕ್ಕದ ಪ್ರಕಾರವೇ 1,305 ಕೋಟಿ ರೂಪಾಯಿ ಟೋಲ್ ಕಲೆಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ಬಯಲಿಗೆ ಎಳೆದ ಜಯಚಂದ್ರ ಸಮಿತಿ ಸರ್ಕಾರಕ್ಕೆ ಒಂದಷ್ಟು ಕಟ್ಟುನಿಟ್ಟಿನ ಶಿಫಾರಸನ್ನು ಕೂಡ ಮಾಡಿತ್ತು. ನೈಸ್ ಯೋಜನೆಯನ್ನು ಕರ್ನಾಟಕ ಸರ್ಕಾರವೇ ಸಂಪೂರ್ಣವಾಗಿ ತನ್ನ ಸ್ವಾಧೀನಕ್ಕೆ ತಗೋಬೇಕು, ಟೇಕ್ ಓವರ್ ಮಾಡ್ಕೋಬೇಕು. ಅನಧಿಕೃತ ಟೋಲ್ ಕಲೆಕ್ಷನ್ ತಕ್ಷಣ ನಿಲ್ಲಬೇಕು. ರೈತರಿಗೆ ಭೂಮಿ ವಾಪಸ್ ಕೊಡೋಕೆ 1,160 ಎಕರೆ ಖಾಸಗಿ ಮತ್ತು ಸರ್ಕಾರಿ ಭೂಮಿಯನ್ನು ಯೋಜನೆಯಿಂದ ಡ್ರಾಪ್ ಮಾಡಬೇಕು. ಈ ಯೋಜನೆಯ ಭಾಗವಾಗಿ ಕಂಪನಿ ಅಕ್ರಮ ಗಣಿಗಾರಿಕೆ ಮೂಲಕ ಗಳಿಸಿರೋ 242 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು. ಈ ಎಲ್ಲದಕ್ಕೂ ಕಾರಣರಾದ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಿ ಪನಿಷ್ ಮಾಡಬೇಕು. ಹಾಗೆ ಯೋಜನೆಯಲ್ಲಿ ನಡೆದಿರುವ ಹಣಕಾಸು ಅಕ್ರಮಗಳ ಕುರಿತು ತನಿಖೆಯನ್ನು CBI ಕೊಡಿ, ಕೇಂದ್ರೀಯ ತನಿಖಾ ಸಂಸ್ಥೆಗೆ, ಅಥವಾ ಜಾರಿ ನಿರ್ದೇಶನಾಲಯ ED ಕೊಡಿ ಅಂತಲೂ ಜಯಚಂದ್ರ ಕಮಿಟಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಅವರದ್ದೇ ಸರ್ಕಾರದ ಮಂತ್ರಿಯ ನೇತೃತ್ವದ ಈ ಸಮಿತಿಯ ಶಿಫಾರಸನ್ನು ಸಿದ್ದರಾಮಯ್ಯ ಸರ್ಕಾರವು ಕೂಡ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ, ಶಿಫಾರಸುಗಳನ್ನು ಪಾಲಿಸಲಿಲ್ಲ, ವರದಿ ಮೂಲೆಗೆ ಸೇರಿತು. ಇದಾದ ಬಳಿಕ BJP ಸರ್ಕಾರದಲ್ಲೂ ಕೂಡ ಈ ಬಗ್ಗೆ 2 ಕ್ಯಾಬಿನೆಟ್ ಸಬ್ ಕಮಿಟಿಗಳನ್ನು ರಚನೆ ಮಾಡಲಾಯಿತು. ಒಂದು ಗೋವಿಂದ ಕಾರಜೋಳ್, ಇನ್ನೊಂದು CC ಪಾಟೀಲ್ ಅವರ ನೇತೃತ್ವದಲ್ಲಿ. ಆದರೆ ಆ 2 ಕಮಿಟಿಗಳು ಏನೂ ಮಾಡಲಿಲ್ಲ. ಇನ್ನು 2025ರಲ್ಲಿ ಮತ್ತೆ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡಲಾಯಿತು. ಈಗ 2026 ಜುಲೈನಲ್ಲಿ ಮತ್ತೆ ಹೊಸದಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡಲಾಗಿದೆ. ಟೈಮ್ ಪಾಸ್ ಮಾಡ್ತಿದ್ದಾರೆ ಇವರು, ಬ್ಯಾಕ್ ಟು ಬ್ಯಾಕ್ ಎಲ್ಲ ಪಾರ್ಟಿಯವರು ಸೇರಿಕೊಂಡು ಬರೀ ಇದನ್ನೇ ಮಾಡ್ತಾ ಬರ್ತಿದ್ದಾರೆ. ಯಾವ ಸರ್ಕಾರಗಳು, ಯಾವ ಪಾರ್ಟಿಯವರು ಕರೆಕ್ಟಾಗಿ ಈ ಯೋಜನೆಯ ಅಕ್ರಮದ ಬಗ್ಗೆ ಒಂದೇ ಒಂದು ದೊಡ್ಡ ಕ್ರಮನ ತಗೊಂಡಿಲ್ಲ. ದೇವೇಗೌಡರು ಅಷ್ಟೆಲ್ಲ ಫೈಟ್ ಮಾಡ್ತಾರಲ್ಲ, ಅವ್ರ ಮಗನೇ ಎಷ್ಟು ಸಲ CM ಆಗಿದ್ದಾರೆ, ಅದಾದಮೇಲೆ ಅವರು ಫೈಟಿಂಗ್ ಶುರು ಮಾಡಿದ್ಮೇಲೆ, ಹೋರಾಟ ಶುರು ಮಾಡಿದ್ಮೇಲೆ ಯಾಕೆ ಇವರು ಏನೂ ಮಾಡಲಿಲ್ಲ, ಏನು ಆ್ಯಕ್ಷನ್ ತಗೊಂಡಿಲ್ಲ? ಬರೀ ಕಮಿಟಿಗಳ ಮೇಲೆ ಕಮಿಟಿ. ರಾಜ್ಯದ ದೊಡ್ಡ ಹಗರಣ, ರೊಚ್ಚಿಗೆದ್ದ ಹೈಕೋರ್ಟ್. ಸ್ನೇಹಿತರೆ, ಈ ನೈಸ್ ಪ್ರಾಜೆಕ್ಟ್ ಬಗ್ಗೆ ಇದೇ ಜುಲೈ ತಿಂಗಳಲ್ಲಿ ಕರ್ನಾಟಕ ಹೈಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. 23 ವರ್ಷ ಕಳೆದರೂ ಕೂಡ ಭೂಮಾಲೀಕರಿಗೆ ಪರಿಹಾರ ಕೊಡೋಕೆ ವಿಫಲರಾದ ಕಾರಣ ಭೂಸ್ವಾಧೀನ ಅಧಿಸೂಚನೆಗಳನ್ನು ಹೈಕೋರ್ಟ್ ರದ್ದುಗೊಳಿಸಿತು. ಇದನ್ನು ಪ್ರಶ್ನಿಸಿ ನೈಸ್ ಸಂಸ್ಥೆ ಮತ್ತು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ KIADB ಜುಲೈ 4ಕ್ಕೆ ಮೇಲ್ಮನವಿನೂ ಹಾಕಿದ್ರು. ಈ ಪ್ರಕರಣದ ವಿಚಾರಣೆಯನ್ನ ಜಸ್ಟಿಸ್ DK ಸಿಂಗ್ ಮತ್ತು ಜಸ್ಟಿಸ್ TM ನಡಾಫ್ ಅವರಿದ್ದ ವಿಭಾಗೀಯ ಪೀಠ ನಡೆಸಿತು. ಈ ನ್ಯಾಯಮೂರ್ತಿಗಳು ಈ ನೈಸ್ ಯೋಜನೆಯಲ್ಲಿ ನೈಸ್ ಹೆಸರು ಬಿಟ್ರೆ ಒಳ್ಳೇದು, ನೈಸ್ ಆಗಿರೋದು ಬೇರೆ ಏನೂ ಇಲ್ಲ ಅಂತ ಹೇಳಿ ತುಂಬ ಹಾರ್ಶ್ ಕಾಮೆಂಟನ್ನು ಮಾಡಿದ್ರು. ನೈಸ್ ಪ್ರಾಜೆಕ್ಟ್ ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾಗಿದೆ. ಇದು ಕೇವಲ ಬಡ ರೈತರ ಭೂಮಿಯನ್ನು ಕಿತ್ಕೊಂಡು ಪರಿಹಾರನೂ ಕೊಡದೆ ಅವ್ರನ್ನ ಮೋಸ ಮಾಡಲಾಗಿದೆ. ಇದಕ್ಕೆ ಯೋಜನೆ ಹೆಸರಲ್ಲಿ ಕೇವಲ ಖಾಸಗಿ ಸಂಸ್ಥೆ ಲಾಭ ಮಾಡಿಕೊಳ್ಳೋಕೆ ಒಂದು ಸರ್ಕಾರವೇ ಸಪೋರ್ಟ್ ಸಿಸ್ಟಮ್ ಥರ ನಿಂತ್ಕೊಂಡಿದೆ ಕರ್ನಾಟಕದಲ್ಲಿ ಅಂತ ಅಸಮಾಧಾನವನ್ನು ಹೈಕೋರ್ಟ್ ವ್ಯಕ್ತಪಡಿಸಿದೆ. ಕೋರ್ಟ್ಗೆ PWD ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಹಾಕಿರೋ ಅಫಿಡವಿಟ್ ಪ್ರಕಾರ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇನಲ್ಲಿ ಕಳೆದ 25 ವರ್ಷಗಳಲ್ಲಿ ನೈಸ್ ಸಂಸ್ಥೆ ನಿರ್ಮಿಸಿರೋದು ಜಸ್ಟ್ 5 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇನ ಮಾತ್ರ. ಯೋಜನೆಯಲ್ಲಿ ಮಾಡಬೇಕಾಗಿರೋ 111 ಕಿಲೋಮೀಟರಲ್ಲಿ 5 ಕಿಲೋಮೀಟರಲ್ಲಿ. ಹೀಗಾಗಿ ಮೂಕ ಪ್ರೇಕ್ಷಕನಾಗಿ ಅಕ್ರಮ ಮುಂದುವರಿಯೋಕೆ ಬಿಡೋಕೆ ಸಾಧ್ಯ ಇಲ್ಲ. ಈ ಪ್ರಕರಣದಲ್ಲಿ ವಿಶೇಷ ತಜ್ಞರ ತಂಡದಿಂದ ಇಂಡಿಪೆಂಡೆಂಟ್ ತನಿಖೆ ಹಾಗೂ ಅಕೌಂಟ್ಗಳ ಫಾರೆನ್ಸಿಕ್ ಆಡಿಟ್ ಆಗಬೇಕು ಅಂತ ಕೋರ್ಟ್ ಹೇಳಿದೆ. ಸದ್ಯ ಹೈಕೋರ್ಟ್ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಅಸಲಿಗೆ ಈ ನೈಸ್ ಪ್ರಾಜೆಕ್ಟ್ಗೆ ಸರ್ಕಾರ ಆವಾಗಲೇ ಹೇಳಿದ್ವಿ 20,193 ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿತ್ತು. 1998 2009 ನಡುವೆ ಈ ಕುರಿತು ಅಧಿಸೂಚನೆಗಳು ಕೂಡ ಹೊರಬಿದ್ದಿವೆ. ಈ ಪೈಕಿ 2,268 ಎಕರೆ ಜಾಗಕ್ಕೆ ಮಾತ್ರ ಪರಿಹಾರ ಕೊಟ್ಟಿರೋದು 316 ಕೋಟಿ ರೂಪಾಯಿ ಮಾತ್ರ. ಈ ಭಾಗದಲ್ಲಿ 1 ಎಕರೆಗೆ 6 ಕೋಟಿ ಬೆಲೆ ಇದೆ. ಆದರೆ ನೈಸ್ ರೈತರಿಗೆ ಕೊಟ್ಟಿದ್ದು ಬರೀ 40 ಲಕ್ಷ ರೂಪಾಯಿ. ಅದು ಕೂಡ ಕೆಲ ರೈತರಿಗೆ ಮಾತ್ರ, ಎಲ್ಲರಿಗೂ ಕೊಟ್ಟಿಲ್ಲ. ಒಂದಿಷ್ಟು ರೈತರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವರ ಭೂಮಿ ಅಧಿಸೂಚನೆಯಾಗಿದೆ, ಆದರೆ ಸರ್ಕಾರ ಇದನ್ನು ಅವಾರ್ಡ್ ಮಾಡಿಲ್ಲ.
ಅಂದರೆ ರೈತರಿಗೆ ಎಷ್ಟು ಪರಿಹಾರ ಕೊಡ್ತೀವಿ ಅಂತ ಅಂತಿಮ ಮಾಹಿತಿ ಕೊಟ್ಟಿಲ್ಲ. ಇದರಿಂದ ರೈತರು ಆ ಕಡೆ ತಮ್ಮ ಭೂಮಿಯನ್ನು ಬಳಸ್ಕೊಳ್ಳೋಕ್ಕೂ ಆಗದೆ, ಇತ್ತ ಪರಿಹಾರನೂ ಸಿಗದೆ ಒದ್ದಾಡ್ತಿದ್ದಾರೆ. ಹೀಗಾಗಿ ಹಲವರು ಭೂಸ್ವಾಧೀನ ವಿರೋಧಿಸಿ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಈಗ ಭೂಸ್ವಾಧೀನ ನಿಲ್ಲಿಸೋಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಈಗ ಆಲ್ರೆಡಿ ರೈತರಿಂದ ಸ್ವಾಧೀನ ಪಡಿಸ್ಕೊಂಡು ಬಳಸದೆ ಹಾಗೆ ಬಿಟ್ಟಿರೋ ಜಾಗವನ್ನು ಸರ್ಕಾರ ವಶಕ್ಕೆ ಪಡಿಬೇಕು ಅಂತ ರಾಜ್ಯಪಾಲರು ಕೂಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಗವರ್ನರ್ ಟೋಲ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ. ಸ್ನೇಹಿತರೆ, ನೈಸ್ ಒಂದು ಕಡೆ ಪ್ರಾಜೆಕ್ಟ್ನ ಟೈಮಿಗೆ ಕರೆಕ್ಟಾಗಿ ನೈಸ್ ಆಗಿ ಮುಗಿಸಿಲ್ಲ, ಆದರೆ ಮತ್ತೊಂದು ಕಡೆ ಟೈಮ್ ಟು ಟೈಮ್ ಟೋಲ್ ರೇಟ್ನ ಮಾತ್ರ ಏರಿಸ್ಕೊಂಡು ಹೋಗಿದ್ದಾರೆ. ಅದು ಕೂಡ ಸರ್ಕಾರದ ಪೂರ್ವಾನುಮತಿ ಪಡೆದೇನೆ ಟೋಲ್ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ಜುಲೈ 1ರಿಂದ ಅನ್ವಯ ಆಗುವಂತೆ 10% ಟೋಲ್ ಇನ್ಕ್ರೀಸ್ ಮಾಡಿದ್ರು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಧಾರದ ಮೇಲೆ WPI ಆಧಾರದ ಮೇಲೆ ರೇಟ್ನ ಹೆಚ್ಚು ಮಾಡಿದ್ವಿ ಅಂತ ನೈಸ್ ಸಂಸ್ಥೆ ಹೇಳ್ಕೊಂಡಿದೆ. ಈ ನೈಸ್ ರಸ್ತೆಯಲ್ಲಿ ಕಂಪ್ಲೀಟ್ ರೋಡ್ಗೆ ಒಂದೇ ಫ್ಲ್ಯಾಟ್ ರೇಟ್ ಇಲ್ಲ. ನೀವು ಚಲಿಸೋ ನಿರ್ದಿಷ್ಟ ಸೆಕ್ಷನ್ ಆಧಾರದಲ್ಲಿ ಟೋಲ್ ಹಾಕ್ತಾರೆ. ಉದಾಹರಣೆಗೆ ಹೊಸೂರು ರೋಡ್ನಿಂದ ಬನ್ನೇರುಘಟ್ಟ ರಸ್ತೆಗೆ ಸುಮಾರು 8.74 ಕಿಲೋಮೀಟರ್ ಇದೆ. ಇಲ್ಲಿ 2 ವೀಲರ್ಗೆ 33 ರೂಪಾಯಿ ಇದೆ, ಕಾರ್ಗೆ 72 ರೂಪಾಯಿ, ಬಸ್ಗೆ 215 ರೂಪಾಯಿ, ಟ್ರಕ್ಗೆ 141 ರೂಪಾಯಿ ಇದೆ. ಇದೇ ರೀತಿ ಬನ್ನೇರುಘಟ್ಟದಿಂದ ಕನಕಪುರ ರೋಡ್ ಸುಮಾರು 6.79 ಕಿಲೋಮೀಟರ್. ಇಲ್ಲಿ 2 ವೀಲರ್ಗೆ 17 ರೂಪಾಯಿ ಇದೆ, ಕಾರ್ಗೆ 53 ರೂಪಾಯಿ, ಬಸ್ಗೆ 171 ರೂಪಾಯಿ, ಟ್ರಕ್ಗೆ 108 ರೂಪಾಯಿ ಟೋಲ್ ಚಾರ್ಜ್ ಇದೆ. ಹೀಗೆ ಬೇರೆ ಬೇರೆ ರೋಡ್ಗೆ ಎಷ್ಟಿದೆ ಅಂತ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈ ಹಿಂದೆ ಮಂತ್ರಿಯಾಗಿದ್ದ ಎಸ್ ಟಿ ಸೋಮಶೇಖರ್ ಒಂದು ಹೇಳಿಕೆಯನ್ನು ಕೊಟ್ಟರು. ನೈಸ್ ಸಂಸ್ಥೆ ಪ್ರತಿದಿನ 10 ಕೋಟಿ ರೂಪಾಯಿ ಟೋಲ್ ಕಲೆಕ್ಟ್ ಮಾಡ್ತಿದೆ ಅಂತ. ಪ್ರತಿದಿನ ಅವ್ರು ಕೊಟ್ಟಿರೋ ಹೇಳಿಕೆ ಇದು. ಆ್ಯಾವ್ರೇಜ್ ಲೆಕ್ಕಾಚಾರದಲ್ಲಿ ನೋಡಿ, ಈಗ ನಿಮಗೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಪ್ರತಿ ಕಿಲೋಮೀಟರ್ಗೆ ಸುಮಾರು 2.5ರಿಂದ 3 ರೂಪಾಯಿವರೆಗೂ ಕೂಡ ಆಗುತ್ತೆ ಟೋಲ್. ಆದರೆ ನೈಸ್ ರಸ್ತೆಯಲ್ಲಿ 8ರಿಂದ 9 ರೂಪಾಯಿ ಬೀಳ್ತಾ ಇದೆ. ಇದು ಆ್ಯಾವ್ರೇಜ್. ಇಂಡಿವಿಜುವಲ್ ಟ್ರಕ್ಗಳಿಗೆಲ್ಲ ಪ್ರತಿ ಕಿಲೋಮೀಟರ್ಗೆ 10ರಿಂದ 15 ರೂಪಾಯಿವರೆಗೂ ಆಗುತ್ತೆ. ಸಾಮಾನ್ಯವಾಗಿ ದೇಶದಲ್ಲಿ NHAI ನಿರ್ಮಿಸುವ ಅತ್ಯಾಧುನಿಕ 6 to 8 ಲೇನ್ ಎಕ್ಸ್ಪ್ರೆಸ್ ವೇಗಳಲ್ಲೇ 1 ಕಿಲೋಮೀಟರ್ಗೆ ಗರಿಷ್ಠ 2 ರೂಪಾಯಿ 80 ಪೈಸೆಯಿಂದ 3.5 ರೂಪಾಯಿ ಆಗುತ್ತೆ. ಆದರೆ ಈ ನೈಸ್ ರೋಡ್ನಲ್ಲಿ ಇದಕ್ಕಿಂತಲೂ 3 ಪಟ್ಟು ಹೆಚ್ಚು ವಸೂಲಿ ಮಾಡಲಾಗ್ತಿದೆ ತುಂಡು ರಸ್ತೆ ಮಾಡಿಕೊಂಡು. ಸೊ ಫ್ರೆಂಡ್ಸ್, ಇದಿಷ್ಟು ನೈಸ್ ರಸ್ತೆಯ ಪ್ರಾಜೆಕ್ಟ್ ಮತ್ತು ಅದರಲ್ಲಿ ಕೇಳಿ ಬಂದಿರೋ ಆರೋಪ ಮತ್ತು ಈಗಿನ ಸ್ಟೇಟಸ್ ಏನು ಎಲ್ಲವನ್ನು ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ಡೀಟೇಲ್ಡ್ ರಿಪೋರ್ಟನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವೇರ್ನೆಸ್ ಮೂಡಿಸಿ ಸ್ನೇಹಿತರೆ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ಅವಾಗ ನೋಡೋಕ್ಕೆ ಶುರು ಮಾಡ್ಬೋದು. ನೋಡಿ, ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ, ಆ ಸೆಕ್ಷನ್ಗೆ ಹೋದರೆ ನಿಮಗೆ ಕಾಣುತ್ತೆ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 100 ಮೆಂಬರ್ ಓನ್ಲಿ ವೀಡಿಯೋಸ್. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ, ಅವರ ಪರ್ಸ್ನಾಲಿಟಿ ಡೆವಲಪ್ ಮಾಡಬಹುದಾದ ವೀಡಿಯೋಸನ್ನು ನಾವಲ್ಲಿ ಪಬ್ಲಿಷ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾಲೆಜನ್ನು ಇಂಪ್ರೂವ್ ಮಾಡುವಂಥದ್ದು ಮುಂದೆ ಕೂಡ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. 100 ವೀಡಿಯೋಸಲ್ಲಿ ಬರ್ತಾನೆ ಇರ್ತವೆ ಮೆಂಬರ್ ಓನ್ಲಿಯಲ್ಲಿ. ಮೆಂಬರ್ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದು. ಅಷ್ಟು ಮಾತ್ರ ಅಲ್ಲ, ಹಲವಾರು ನಮ್ಮ ಸ್ಪೆಷಲ್ ರಿಪೋರ್ಟ್ಸ್ ಮೆಂಬರ್ಸ್ಗೆ ಫಸ್ಟ್ ನಾವು ನೀಡ್ತಾ ಇದ್ದೀವಿ, ಅರ್ಲಿ ಆಕ್ಸೆಸ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಪ್ರೀಮಿಯಂ ಸದಸ್ಯರಾಗಿ ಸೇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.